ಸಾಕು ಪುಣಾತೈತೆ ಇಷ್ಟೊಂದು ಆತಲ್ಲ. ನಂಗೆ ನೋಡು ಅದನ್ನು ಕಳ್ಸ್ಕೊಂಡಿನಿ ಜೀವದಲ್ಲಿ ಜೀವ ಇರ್ಲೆ ಇಲ್ಲಿ ಬಂದ್ಕೊಂಡು ಪಾಪ ನಿನ್ನ ಗೋಳೆ ನಿಂಗೆ ಆಗಿರ್ತದೆ. ಅದ್ರ ಮಧ್ಯೆ ಒಂಥರ ಕುಂಕು ಮಾತಾಡೋದು ಜಾಸ್ತಿ ನಮ್ಮ ಶಾರದಾ. ಎಲ್ಲೇ ಹಂಗೆ ಇದು ಮಾಡ್ತದೇನೋ ಅಂತ ಮಾಡಿದೆ. ಖುಷಿ ಆಯ್ತೆ ಮಾರತಿ. ಇನ್ನು ಎಂಥದೇ ನಿಮ್ಮ ಮನೇಲಿದ್ದರೆ ನಾನು ಅದನ್ನೇ ಕಳಿಸ್ತೀನಿ ಸೀತಾ. ನಿಮ್ಮ ಹತ್ರ ಮುನ್ಸಿಗೆ ಬೇಜಾರು ಮಾಡ್ಕೊಬೇಡ. ನಾ ಹಿಂಗೆ ಬೆಳಗತ್ತ ಬಂದ ತಿನ್ನೋದು ಉಣ್ಣೋದು ಮಾಡ್ಕೊಂಬತ್ತೀನಿ. ಏನೇನು ನಿಮ್ಮ ಮನೆಗೇನು ಹೊಸಬ್ಯಾ ಎಂಥದೇ ಇದ್ದರೆ ನಂಗೆ ಇದಾಗ್ತದೆ. ನಾವೆಲ್ಲ ಇನ್ನು ಎಷ್ಟು ವರ್ಷ ಇರ್ತೀವಿ ಸೀತಾ. ಆಮೇಲೆ ನೋಡು ಹೊಕ್ಕ ಬಳಕೆಗೆ ಅನಾಗಿದ್ದರೆ ಅದಕ್ಕೆ ಈಗ ಗೊತ್ತಾಗಲ್ಲ, ಮುಂದೆ ಗೊತ್ತಾಗ್ತದೆ. ಹುಡುಗರು ಮಕ್ಕಳೆಲ್ಲ ದೊಡ್ಡಾಗ ಕಾಲಕ್ಕೆ ತಿಳಿಕೆಸ್ರು ಒಬ್ಬರು ಬೇಕು ಜೊತೆಗೆ ಅಂತ. ಹಾಗಾಗಿ ಅದನ್ನು ಕಳಿಸಿದ್ದು ನಾನು ಇನ್ನೇ. ಹಾಂ ತಗೀರ್ ಪರತ ಕತ್ಲಾಗೆ ನೀವು ಹೇಳೋದು ನೋಡಿದ್ರೆ ನಾನೇನು ದೊಡ್ಡ ಇದು ಅನ್ಬೇಕು. ಆದರೂ ಶಾರದನು ಇದ್ರೆ ಬಾಯ್ಬಿಟ್ಟು ಹೇಳಲ್ಲ ನಾನು. ನೀವು ಬರ್ತಾ ಇರೋದು ಮಾತ್ರ ಮನ್ಸಿಗೆ ಒಂಥರ ಬೇಜಾರಾದಂಗೆ ಆಗದ್ರಿ. ಉಣ್ಣಕ್ಕೊರಷ್ಟೊತ್ತಿಗೆ ಮಾತ್ರ ಕಣ್ಣಲ್ಲಿ ನೀರು ಬಂದಂಗೆ ಆಯ್ತು ನನಗೆ. ತೋರಿಸ್ಕಿಲ್ಲ ಕಡೆಗೆ ನಾ ಬಂದಿದ್ದಕ್ಕೆ ಇವ್ರು ಹಿಂಗೆ ಮಾಡ್ತಾರೆ ಅಂದರೆ ಏನು ಗತಿ ಸಾಯ್ದ ಮಾತ್ರ ಘನಾಗಿ ಬಂದಳೆ ಒಂದು ಗಳಿಗೆ ಕೂರ್ಲ. ಒಳಗೆ ಬಂದು ಬೇಡ ಅಂದರೆ ಕೇಳಲ್ಲ. ಪೂರ್ತಿ ಅರ್ಧ ಹಸಿ ಕೆಲಸ ಅದೇ ಮಾಡ್ದಂಗೆ ಮಾಡಿದೆ. ಖುಷಿ ಆಯ್ತು ಮಾತ್ರ. ಹಾಂ ಊರು ಮನೇಲಿ ಹಿಂಗಿದ್ರೆ ಒಂದು ಗನಗಲ್ಲ ಅನ್ಸೀತಾ. ಎಂಥವ್ರಾಗಲಿ ನಮ್ಮ ಗೌಡ್ರದ್ದು ನೋಡು ಗಲಾಟೆ ನಿನ್ನೆ. ನಾನು ನೀನು ಹೋಗ್ಬೇಕಿತ್ತು ಎಂತ ಕಳಿಸ್ದೆ ಅಂತ. ಅಲ್ಲ ಸೀತಾ, ಗುಂಡಪ್ಪಣ್ಣಗ ನಮ್ಮ ಪಾಪಣ್ಣಗೆ ಏನಾದ್ರು ಸ್ವಲ್ಪ ಕೊಂಚನಾಗಿದ್ದಾನೆ. ಸುಮಾರು ದಿವಸ ನಮ್ಮನೆ ಕಡೆನೇ ಬರಲಪ್ಪ ಅವರ. ಅದು ಮತ್ತೆಂತ ಅಲ್ಲ ಪರತಕ್ಕ, ನಿಮ್ಮ ಹತ್ರನೇ ಇರಲಿ ಮತ್ತು ಪಾಪಣ್ಣನ ಹತ್ರನೂ ಭಯಪಡ್ಬೇಡಿ ನೀವು. ವಾಗೀಸಿನ ಮನೇಲಿ ಇಷ್ಟೆಲ್ಲ ಆತಂತಲ್ಲ ನಿಮಗೆ ಗೊತ್ತಿರ್ಬೇಕಲ್ಲನ. ಎಂತ ಒಂಚೂರು ಚುಟ್ಕಿ ಹೇಳೇನೆ ನಮ್ಮ ಪಾಪಣ್ಣ. ಅದಕ್ಕೆ ಎಂತ ಆಗ್ಯದ ಗೊತ್ತನ, ರಘುವೀರಣ್ಣ ಅನಿಲನ್ನ ಪಾಪಣ್ಣನ ಪ್ರತಿಯೊಂದಕ್ಕೂ ಕರೆದಾರಂತೆ. ಇವ್ರಿಗೆ ಸುದ್ದೇ ಗೊತ್ತಿಲ್ಲ, ಯಾರೋ ಮೂರನೇರು ಹೇಳಿ ಗೊತ್ತಾಗ್ಯದಂತೆ. ಅದೊಂಥರ ಮನಸ್ಸಿಗೆ ಭಾಳ ಬೇಜಾರಾಗ್ಬಿಟ್ಟದೆ. ಹೀಗೆ ಮಾಡಿಬಿಟ್ರಲ್ಲ ಅಂತ ಭಾಳ ಇದು ಮಾಡೋರು. ನಾನೇ ತಟಾರಿಸ್ದೆ. ಅಲ್ಲ ಅವ್ರು ಹುಡುಗಣ್ಣರು ಎಲ್ಲರೂ ಹೋಗಿದ್ದು ಬರೋದು ತಿರ್ಗೋದು ಮಾಡ್ತಾರೆ ಅಂಥೇಳಿ ನಿಮ್ಗೆ ಆತದನೋ. ಹಾಗಾಗಿ ರಘುವೀರಣ್ಣ ಹೇಳಲ್ಲ. ಅಲ್ಲ ಅವ್ರು ಹೇಳದೇ ಇದ್ದಿದ್ದು ಅದಕ್ಕೆ ಅಂತ ಮಾಡೋಣ. ಮತ್ತೇನು ಇವರನ್ನೊಂದು ಬೇರೆ ಮಾಡಬೇಕು ಅನ್ನೋದೇನಲ್ಲ. ಈಗ ಅವ್ರಾರು ಹುಡುಗಣ್ಣರು ಹೋಗ್ತಾ ಬರ್ತಾ ಇರ್ತಾರೆ. ಇವ್ರಿಗೆ ಎಲ್ಲಿ ಆಗ್ತದೆ, ಇರೋರೊಬ್ಬರು ಹಾಕ್ಕೊಂಡು ಮನೇಲಿ ಇದನ್ನು ಮಾಡ್ರಿಂದ ಅಲ್ಲಿ ತಿರುಗಾಟ ಮಾಡೋದ. ಹಂಗಂತ ಹೇಳಿದ್ರೆ ಇವರು ಪಗ್ತಾ ಹೇಳೋದು ರಘುವೀರಣ್ಣ ಏನು ಬೇಕಾದ್ರೂ ಮಾಡಲಿ, ಇವರಿಬ್ಬರು ನನ್ನ ಹತ್ರ ಒಂದು ಸುಳ್ಳು ಹೇಳ್ಬೋದಿತ್ತು. ಹಿಂಗೆ ಅಂತ ಯಾರೋ ಮೂರನೇ ಮುಖಾಂತರ ನಾನು ತಿಳ್ಕೊಬೇಕಾತಲ್ಲ. ಅವರು ಮಾಮೂಲಾಗೆ ಮಾತಾಡ್ತಾರೆ ಏನೋ, ಇವ್ರಿಗೊಂಥರ ತಿಕ್ಕಳಗರಿ ಹಿಂಗೆ ಕಾಣಿಸ್ತದೆ. ಅದು ಏನು ಪಾಪಣ್ಣ ಅನಿಲ ಅಂದರೆ ನನ್ನ ಎಡದ ಕೈ ಬಲದ ಕೈ ಅಂಥೇಳಿ ಜೊತೆಗೆ ಇಟ್ಕೊಂಡಿರ್ತಿದ್ರಿ. ಈಗ ನೋಡಿದ್ರೆ ನೋಡಿ ನಿಮ್ಮನ್ನು ಬಿಟ್ಟು ಅವ್ರು ಮುಂದೆ ಹೋಗ್ತಾ ಇದ್ದಾರೆ. ಅದಕ್ಕೆ ಹೇಳೋದು ಯಾರ್ಯಾರನ್ನು ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲಿ ಇಡಬೇಕು ಅಂಥೇಳಿ ಮೊನ್ನೆ ಪ್ಯಾಟಲ್ಲಿ ಯಾರೋ ಹೇಳಿದಂತೆ. ಹೇಳಿದ ಮೇಲೆ ನೋಡಿ ಮನೆಗೆ ಬಂದ್ಕೊಂಡು ಈಗ ನಿನ್ನೆ ಪಾಪಣ್ಣ ಬಂದಾಗ ಏನು ಮಾಡ್ತಾರ ಅಂತ ನಂಗೆ ಜೀವದಲ್ಲಿ ಜೀವ ಇಲ್ಲ. ನಿಮ್ದೊಂಥರ ಯತಿ ಆದ್ರೆ ನಂದೊಂಥರ ಯತೆ ಅಂತ ಘನಾಗಿ ಮಾತಾಡಿದ್ರು. ಅವನಿಲ್ಲೊಂದು ಹೈಲು ಹರಿಯೋದು ಗೊತ್ತಲ್ಲ ನಿಮಗೆ. ಹೈಲು ಹರಿದೇ ಸ್ವಲ್ಪ ಮಳ್ಳು ಮಾಡಿ ಹೋಗೇನೆ, ಆದರೂ ಪೂರ್ತಿ ಸಮ ಆಗಲ್ಲ. ಒಂದು ಲೆಕ್ಕಕ್ಕೆ ಗುಂಡಪ್ಪನ ಹೇಳೋದು ಹೌದಯ್ಯ, ಹೇಳೋದು ತಪ್ಪೇನಿಲ್ಲ. ಒಂದು ಸಲ ಹೇಳಬೇಕಿತ್ತು. ಯಾಕೆ ಹಂಗೆ ಮಾಡಿದ್ರೇನೆ ಈ ಹುಡುಗರು ನನ್ನ ಹತ್ರನೂ ಬಾಯ್ ಬಿಡ್ತಿರ್ಲಪ್ಪ. ನಮ್ಮನೇಲಿ ಈ ಪಾಪನ ಹೆಂಡತಿ ಹತ್ರ ಹೇಳಲ್ಲ, ಹೇಳ್ಬೇಡ ಅಂತ ನನಗೂ ತಾಕೀತು ಮಾಡೇನೆ. ಈಗ ದಿನ ಬೆಳಗಾದ್ರೆ ಎಂತಕ್ಕಾರ ಹಿಂಗೆ ಹತ್ತತ್ಕೊಂಡು ಹೋಗ್ತಿದ್ನಲ್ಲ. ಬಹುಶಃ ಅಕ್ಕಗೆ ಅಂತಲೇ ಕಾಣ್ತದೆ. ನಂಗೆ ಗೊತ್ತಾಗದಿದ್ದಂಗೆ ಕಣ್ಣನ್ನು ತುದಿ ಹೋಗ್ತಿದ್ದು ಇಟ್ಕೊಂಡು ಫೋನ್ ಮಾಡ್ತಿದ್ದ, ಅಲ್ಲದನೋ ಇಲ್ಲದನೋ ಅಂತ. ನಾನು ಕ್ವಶನ್ ಮಾಡೋಕ್ಕೆ ಶುರು ಮಾಡಿದೆ, ಏನು ಹಂಗಾರೆ ನೀನು ಬಾಯಿ ಬಿಡಬೇಕು ಅಂತ. ಏನು ನಾಗಣ್ಣಿಗೆ ಬೇರೆ ಹಿಂಗೆ ಇನ್ನೂ ಅವ್ನ ಮನ್ಸಡಿಗೆ ಆದಿಯೇ. ನಾ ಹೇಳಲ್ಲ ಯಾರ ಹತ್ರನೂ. ನಾಗೇಣಿ ಅಂದರೆ ಕಿವಿ ನೆಟ್ಟಗೆ ಮಾಡ್ತಾನೆ. ಅದರದ್ದೇ ಏನೋ ಇದು ಅಂತ ಲೆಕ್ಕ ಹಾಕಿದೆ ನಾನು. ಗೊತ್ತಾಗುತ್ತೆ ಅವನಿಗೂ ಅಮ್ಮ ಹಿಂಗೆ ಅನುಮಾನ ಬಂದದೆ ಅಂತ. ಇಲ್ಲ ಮಾರತಿ ಹಂಗಲ್ಲ ಹಿಂಗೆ ಅಂತ ವಾಗೇಶನ ಸುದ್ದಿ ಹೇಳ್ದೆ. ಆಮೇಲೆ ನನಗೆ ಒಂಥರ ಮೈಮೇಲೆ ಬಿಸಿನೀರು ಚೆಲ್ದಂಗಾತೆ. ಏನು ಹುಡುಗರು ಒಂಥರ ಹೇಸ್ಗೆಲ್ಲ ಅನ್ಸೈತಾ. ಹೇಸ್ಗೆಲ್ದೆ ಮತ್ತೆ ಅಂತ ಊರಿಗೆಲ್ಲ ಕಾನೂನು ಮಾಡೋದು ನೋಡಿದ್ರೆ ಸಾಕ. ಪಾಪ ನಂಗೆ ಆ ಸರಿತಿನ ಜ್ಞಾನ ಮಾಡ್ದಂಗೆ ಎಷ್ಟೇ ಅಂದರೆ ಒಂಥರ ಮನ್ಸಿಗೆ ಬೇಜಾರಲ್ಲನ್ರಿ. ಇವು ಹಿಂದೆ ಹಾಳಾಗಿ ಹೋಗಿ ಮದುವೆಗಿಂತ ಮುಂಚೆ ಎಂತ ಬೇಕಾದ್ರೂ ಮಾಡ್ಕೊಂಡ್ಲಿ, ಆಮೇಲೆ ಯಾರೋ ಒಂದು ಸಮಾಗಿರ್ಬೇಕು. ಆಮೇಲೆ ಹಿಂಗಿದ್ದವೆಲ್ಲ ಬೈಲಿಗೆ ಬಂದರೆ ಭಾಳ ಹೆಣ್ಣಿಗೆ ಅದಕ್ಕಿಂತನೂ ಯಾವ್ದದೆ ನೋಡೋಣ ಹೇಳಿ. ಹಾಗಾಗಿ ಅದಕ್ಕೆ ತವ್ರ ಮನೆಗೆ ಹೋಗ್ಯದಂತೆ, ಬರೋದೇನು ಖಾತ್ರಿಲ್ಲ ಅಂತಾನೆ ನಮ್ಮ ಪಾಪಣ್ಣ.
ರಘುವೀರಣ್ಣ ಭಾಳ ಬುದ್ಧಿವಾದ ಹೇಳಿ ಬಂದಾರಂತೆ. ಆಗಿದ್ದು ಆಗಿ ಹೋತು, ನೀ ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ, ಹಂಗಂತೇಳಿ ಜೀವನ ಹಾಳು ಮಾಡ್ಕೊಳಕ್ಕಾಗಲ್ಲ ಅಂತ ಮಕ್ಕಳಿಗಿಂತ ಹೆಚ್ಚಾಗಿ ಬುದ್ಧಿವಾದ ಹೇಳಿ ಬಂದಾರಂತೆ. ಆದರೂ ಅದು ಒಂದೊಂದು ಮಾತಾಡ್ತಂತೆ. ನಮ್ಮ ಪಾಪಣ್ಣ ಹೇಳ್ತಿದ್ದ, ಅಷ್ಟು ತಿಳುವಳಿಕಿರೋ ಹುಡುಗಿ ಅಂತ ನಂಗೆ ಗೊತ್ತಿರಲ್ಲ ಅಂಥೇಳಿ ಹೇಳ್ತಿದ್ದ. ಭಾಳ ಇವನಿಗೂ ಮುನ್ಸಿಗೆ ಬೇಜಾರಾಗ್ಬಿಟ್ಟದೆ. ಮತ್ತು ನಮ್ಮ ಪಾಪಣ್ಣ ಅಂತ ಹೇಳ್ತಾನೆ ಗೊತ್ತಾನ, ನೋಡು ಮಾತೆತ್ತಿದ್ರೆ ಹೇಳ್ತೀಯ, ಹಿಂದೆಲ್ಲ ಏನೇನಾಗಿತ್ತು ನಿಂದು, ಈಗ ಮತ್ತೆ ಹಿಂಡ್ತಿ ಎಂಥವ್ರು ಒಂಚೂರು ಹೆಚ್ಚು ಕಮ್ಮಿ ಮಾತಾಡಿದ್ರೆ ತಿರುಗಿ ಹೇಳಬಾರ್ದು ಅಂತೀಯಲ್ಲ, ಎಲ್ಲರೂ ವಾಗೇಶನ್ ಹಂಗೆ ಮಾಡಿದ್ರೆ ನೀ ಏನು ಮಾಡ್ತೀಯ ಅಂತಿದ್ನಲ್ಲ ಅಂತಾನಲ್ಲೇ ನೀ ಹೇಳ್ತೀಯಲ್ಲ. ಕುರ್ಚಿ ಮೇಲೆ ಕುತ್ಕೊಂಡಿದ್ದೆ, ಎದ್ದು ಒಂದು ತಪ್ಪರಕ್ಕೆ ಕೊಡೋಣ ಅನ್ಬೇಕಾರೆ 10 ಬಿದ್ದು ಹೊಳೋದ ಕಣಕ್ಕೆ ಹೇಳ್ತಿರ್ಲ. ಇನ್ನೊಂದು ದಿವಸ ನಿನ್ನ ಬಾಯಲ್ಲಿ ಹಂಗಿದ್ದು ಮಾತು ಬಂದಿದ್ದು ನೋಡ್ತಿದ್ದೀನಿ ಅಂತ ಹೇಳೀನಿ. ನೋಡಿ ನೀವು ಹೇಳ್ತೀರಲ್ಲ, ನಮ್ಮ ಮನೇಲಿ ಇವರು ಹಾಗೆ ಹೇಳೋದಪ್ಪ. ನೋಡು ವಾಗೇಶನ್ ಹೆಂಡತಿ ಅಷ್ಟೆಲ್ಲ ಗೊತ್ತಿದ್ರು ಬಂದು ಅದೇ ಇಲ್ಲಿ ನೀವಾಗಿದ್ರೆ ಇನ್ನು ಏನು ಮಾಡ್ತಿದ್ರಿ ಏನು ಬಿಡ್ತಿದ್ರಿ ಅಂತ ಹೇಳ್ದಂಗೆ ನೋಡಿ ಅಂತ ಹೇಳ್ತೀರಿ. ಹಿಂಗಿದ್ದು ಮಾತಾಡೋಷ್ಟೊತ್ತಿಗೆ ಏನು ಹತ್ರ ಕೊಡ್ತೀರಿ ಪರತಕ್ಕ? ಆದರೂ ಹೇಳಿದೆ ನಾನು, ಅದು ಬರಲಂತೆ ಇನ್ನು ಮನೆಗೆ ಹೋಗಿದೆ, ಅದು ಹೋದಳು ಅಲ್ಲೇ ಇರಬೇಕು, ಬರಬಾರ್ದು ವಾಪಸ್ ಇಲ್ಲಿಗೆ, ಅವಾಗ ಗೊತ್ತಾಗ್ತದೆ ಅಂತ ಹೇಳಿದೆ. ಅಂಥದ್ದು ಈ ಗಂಡಸ್ರು ಮಾತಾಡೋದಕ್ಕೆ ನಾವು ಮತ್ತೆ ತಿರುಗಿ ಹೇಳಕ್ಕೆ ಹೋದ್ರೆ ಮತ್ತೆ ತೀರಾ ಬುಡಕ್ಕೆ ಇದಕ್ದಂಗೆ ಆಗ್ತದೆ, ಕಲ್ಲು ಬಿದ್ದು ಹೋಗಲಿ ಅಂತ ನಾನು ಸುಮ್ಮನೆ ಹಾಕ್ಕೊಂಡೆ. ಇಲ್ಲ ಸೀತಾ ಕೊಂಡಪ್ಪಣ್ಣ, ನಾನು ಮದುವೆಗಷ್ಟೊತ್ತಿಗೆ ಯಾವುದೋ ಡಯಸ್ ಅಂತ ಮಾಡಿ ಯಾರಿಗೆ ಹೀಗೆಲ್ಲ ಏನಿಲ್ಲ, ಜನ ಏನೇ ಹೇಳ್ಬೋದು ಹಂಗೆ ಯಾರು ಹೆಣ್ಣು ಹುಡುಗರ್ಕೊಂಡು ಹಾಕಿಡಿದ್ರೆ ನಾ ಅದಕ್ಕೆ ಏನಂತ ಮಾಡೋಕ್ಕಾಗ್ತದೆ ಮೇಡಮ್ ಹೇಳ. ಸಣ್ಣಕ್ಕೆ ಎಲ್ಲೋ ನಿಮಗೆ ಕೇಳಿದ್ದೆ ಗುಮಾನಿ, ಅವ್ರವ್ರೆ ಮದುವೆ ಆಗ್ತಾರಂತೆ ಅಂತ ಮಾತಾಡ್ಕಿದಾರೆ, ಊರ ಮನೆಯವರಿಗೆ ಏನಾಗಬೇಕ ಮಾತಾಡ್ಕಿದ್ದಾರೆ. ಗಂಡಪ್ಪಣ್ಣ ಹಂಗಿದ್ದಾರಲ್ಲ, ನೀ ಹಾಗೆಲ್ಲ ಮುನ್ಸೊಳಗೆ ಇಟ್ಕೋಬೇಡ. ಅಲ್ಲ ಭಾರತಕ್ಕ, ನೀವು ಹೇಳೋದು ನೋಡಿದ್ರೆ ನಾ ಮನ್ಸಿಗೆ ತಗೊಂಡು ಈಗ ಬಿಟ್ಟು ಹೋತೀನೇನಾ ಹಂಗದೆ. ಎಂತ ಮಾಡೋಕ್ಕಾಗ್ತದೆ, ಒಂದು ಪಕ್ಷ ಹಾಗೆ ಇದ್ದರೂ ನಾನು ಈಗ ಏನು ಮಾಡೋಕ್ಕಾಗ್ತದ್ರಿ? ನನ್ನ ಮಕ್ಕಳು ಸಂಸಾರ ಬಿಟ್ಟು ನಾನು ಈಗ ಹೋಗೋಕ್ಕಾಗ್ತದ? ಆಗಿದ್ದಾತು ಏನಾದರೂ ಮಾಡ್ಕೇಳಿ ಅತ್ಲಾಗೆ ಈಗಲಾರು ಒಂದು ಸಮ ಇದ್ದಿರಲ್ಲ ಅಂದ್ಕೊಳೋದು ಸುಮ್ಮನಿರೋದು ಅಷ್ಟೇ. ಹಂಗೆ ಅವನ್ನೆಲ್ಲ ತಲೆಗೆ ಹಚ್ಕೊಂಡು ಕೂತ್ಕೊಂಡ್ರು ಹೌದನ್ರಿ ಪಾರತಕ್ಕ, ಸಂಸಾರ ಆಗ್ತದನು ಹೇಳಿ. ಮದುವೆ ಶುರುವಿನಲ್ಲಿ ಸ್ವಲ್ಪ ತಲೆ ಕೆಡ್ಸ್ಕೊಂಡಿದ್ದು ಹೌದು, ಭಾಳ ಮನ್ಸಿಗೆ ಬೇಜಾರಾಗೋದು. ಅವ್ರಿವ್ರು ಹಿಂಗೆ ಏನಾರು ಒಂದು ಇದು ಮಾಡ್ದಂಗೆ ನೀವು ಹಿಂಗೆ ಹೇಳೋಕ್ಕೆ ನಂಗೆ ಗೊತ್ತಿಲ್ಲ ಅಂತ ಮಾಡಿರ, ಆ ಮನೆಗೆ ಗೊತ್ತಿತ್ತಲ್ಲ ಅದು. ಒಂಥರ ಇವರು ಅಡ್ಡಮರೆ ಹಾಕ್ಕೊಂಡು ಹೋದಂಗೆ ಹೋಗೋರು, ಅದರಲ್ಲೇ ಗೊತ್ತಾಗದು ನನಗೆ. ಒಂಥರ ಕಳ್ಳಂಕೆ ಮನ್ಸೊಳಗಿದ್ದಾರೆ ಹೆಂಗಿರ್ತಾರೆ ಅಂತ ಗೊತ್ತಾಗಲ್ಲ. ಭಾಳ ತಲೆ ಕೆಡ್ಸ್ಕೊಂಡಿದ್ದೆ. ನಮ್ಮ ಅಮ್ಮನೂ ಪಾಪ ಅವಾಗ ಹೇಳ್ತು, ಬೇಡ ರೀ ತಲೆ ಕೆಡ್ಸ್ಕೊಬೇಡ, ಜನ ಏನಾರು ಹೇಳ್ಬೋದು ಹಾಗಂತ, ಯಾರು ಏನು ಮಾಡೋಕ್ಕಾಗ್ತದೆ ಸುಮ್ಮನೆ ಅಂತ ಏನೋ ಎಲ್ಲ ಕಳೆದು ಹೋದ. ಈಗ ನಾನೇನು ತಲೆ ಕೆಡ್ಸ್ಕೊಳಲ್ಲ ಬಿಡಿ, ಎಂಥದಾರು ಮಾಡ್ಕೊಂಡ್ಲಿ ಅಂತೀನಿ. ನೀ ಗುಂಡಪ್ಪಣ್ಣಗೆ ಹೇಳೋಕ್ಕೆ ನೀ ಹೇಳ್ತೀಯ, ನಿನ್ನ ಹೆಸರು ಬಾವೇನ ಕಮ್ಮಿ ಅಂತ ಮಾಡಿಯಾ? ಅವ್ರೇನು ಕಮ್ಮಿ ಇಲ್ಲ, ಸಾವಂತ್ರಿ ಅಂದರೆ ಈಗಲೂ ಕಿವಿ ನೆಟ್ಟಗತ್ತದ ಅವ್ರನ್ನ ನೀ ಹೇಳ್ತೀಯ. ಕಾಡು ಹತ್ರ ಆಗ್ಯದೆ, ಊರು ದೂರ ಆಗ್ಯದೆ, ಈ ವಯಸ್ಸಿಗೆ ಎಂಥಕ್ಕಾರು ಒಂಚೂರು ಸಾವಂತ್ರಿ ಅಂದರೆ ಸಾಕು, ನಂಗೆ ಗೊತ್ತಾಗ್ತದೆ. ನಾನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಅವ್ರ ಮುನ್ಸಲ್ಲೂ ಬಂದದೆ ಹಂಗೆ ಮಾಡಬಾರ್ದಿತ್ತು ಅಂತ. ಎಷ್ಟು ಸರ್ಗೆ ಕುರ್ಚಿ ಮೇಲೆ ಕುತ್ಕೊಂಡು ಮಾತಾಡೋದು ನಾನೇ ಆಲೋಚನೆ. ಸಾವಂತ್ರಿ ಅಂದರೆ ಹಂಗೆ, ಸಾವಂತ್ರಿ ಅಂದರೆ ಹಿಂಗೆ ಅಂತಿರ್ತಾರೆ, ಎಂತ ಮಾಡೋಕ್ಕಾಗ್ತದೆ? ಅವ್ರು ಹೇಳ್ತಾರೆ ಅಂತ ನಾವೇನಾರು ಹೊಳ್ತೋ ಹಾಗೆಲ್ಲ ನಾವು ಏನನ್ನ ಮಾಡಲ್ಲ ಬಿಡ, ಅಷ್ಟು ಸುಲಭಕ್ಕೆ ಬಿಡ್ತಾರೆ ನಮ್ಮನ್ನ ಅಂತ ಮಾಡಿಯ. ಅವರು ಬಿಡೋದು ಬೇಡ, ನಾವು ಹಂಗೆ ಆಗೋದು ಬೇಡ ಭಾರತಕ್ಕ. ನೀವು ಬಾಯಲ್ಲಿ ಮಾತಾಡ್ಬೇಕಾರೆ ಉಳಿತು ಅಂತ ಬಂತು. ಏನು ಈಗಲೂ ಹಂಗಿದ್ದು ಹಿಂಗ್ಸ್ರು ಇರಲ್ಲ ಅಂತ ಮಾಡ್ಯಾರ? ಇರ್ತಾರಪ್ಪ, ಅವ್ರದ್ದು ಒಂದು ಬಾಳ್ಮೆನನ್ರಿ. ಪ್ರಾಣ ಬಿಡಬಾರ್ದನ್ನ ಅದರ ಬದಲಿಗೆ ಸಾಯಿಲ್ ಏನಾರು ಸತ್ಗಂಡ್ಲೆ. ಭಾರತಕ್ಕ ಮುಂದೆ ಸರ್ಗಿ ಕಡುಬು ಸಾರು ಹಾಕಿ ಬಂದಿದ್ದು, ಇಷ್ಟೊತ್ತಿಗೆ ಕೂಗಿ ಬಿಡಬೇಕಿತ್ತಪ್ಪ. ಏನೋ ಪಂಚಾಯತ್ಗೆ ಹಾಕಿರ್ಬೇಕು ಬಹುಶಃ, ಕಿವಿ ಕೊಟ್ಕೊಂಡು ಮಾತಾಡ್ತಾಯಿದ್ರು. ನಾವು ಹೋಗಿ ಅಂತ ಬೇಕು ಕೇಂಡ್ ಬರ್ತೀನಕ್ಕ.